ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಮಿಸ್ ಮಾಡದೆ ನೋಡಲೇಬೇಕಾದಂತ ಸುದ್ದಿ. ಎಸಿಸಿ ಲೀಗಲ್ ಸೆಲ್ ಹುದ್ದೆಗಳಲ್ಲಿ ಕನ್ನಡಿಗರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ. ಕನ್ನಡಿಗರ ಹುದ್ದೆಯನ್ನ ಉತ್ತರ ಭಾರತೀಯರಿಗೆ ನೀಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಕನ್ನಡಿಗರಿಗೆ ಹುದ್ದೆ ನೀಡಬೇಕು ಅನ್ನುವಂತ ವಿಚಾರ ಆದರೆ ಸಿಗ್ತಾ ಇರೋದು ಯಾರಿಗೆ? ಉತ್ತರ ಭಾರತೀಯರಿಗೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದಿ ವಕೀಲರ ದರ್ಬಾರ್ ನಡೀತಾ ಇದೆ. ಎಸಿಸಿ ಕಾನೂನು ಘಟಕದ ನೇಮಕದಲ್ಲಿ ಕನ್ನಡಿಗರನ್ನೇ ಕಡೆಗಣನೆ ಮಾಡಲಾಗಿದೆ. ಅಡ್ವೊಕೇಟ್ ಜನರಲ್ಗಳ ನೇಮಕದಲ್ಲಿ ಹಿಂದಿ ವಾಲಾಗಳಿಗೆ ಮಣೆ ಹಾಕಿದ್ದಾರೆ. ಇಲ್ಲಿ ಸುಪ್ರೀಂ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ಗಳ ನೇಮಕದಲ್ಲಿ ತಾರತಮ್ಯ ನಡೀತಾ ಇದೆ. 6 ಹುದ್ದೆಗಳ ಪೈಕಿ ಕನ್ನಡದ ಒಬ್ಬ ವಕೀಲರಿಗೆ ಮಾತ್ರ ಅವಕಾಶವನ್ನ ಇಲ್ಲಿ ಒದಗಿಸಿದ್ದಾರೆ. ಉತ್ತರ ಭಾರತದ 5 ವಕೀಲರನ್ನ ಆಯ್ಕೆ ಮಾಡಿದೆ ಈಗ ಕಾಂಗ್ರೆಸ್. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಅದು ಲಿಸ್ಟ್, ಅಫಿಷಿಯಲ್ ಲಿಸ್ಟ್ ಆಫ್ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಬಿಫೋರ್ ದ ಆನರೇಬಲ್ ಸುಪ್ರೀಂ ಕೋರ್ಟ್ ಅನ್ನುವಂತ ಲಿಸ್ಟ್ ಅನ್ನ ಗಮನಿಸ್ತಾ ಇದೀವಿ. ಅದರಲ್ಲಿ ಒಬ್ಬನೇ ಕನ್ನಡಿಗ, ಉಳಿದಂತ 5 ಮಂದಿಯೂ ಕೂಡ ಹಿಂದಿ ವಾಲಾಗಳು. ಇದು ಯಾವ ರೀತಿಯ ನ್ಯಾಯ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದಿ ವಕೀಲರ ದರ್ಬಾರ್ ನಡೀತಾ ಇದೆಯಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಮಿಸ್ ಮಾಡದೆ ನೋಡಲೇಬೇಕಾದಂತ ಸುದ್ದಿ. ಎಸಿಸಿ ಲೀಗಲ್ ಸೆಲ್ ಹುದ್ದೆಗಳಲ್ಲಿ ಕನ್ನಡಿಗರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ. ಕನ್ನಡಿಗರ ಹುದ್ದೆಯನ್ನ ಉತ್ತರ ಭಾರತೀಯರಿಗೆ ನೀಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಕನ್ನಡಿಗರಿಗೆ ಹುದ್ದೆ ನೀಡಬೇಕು ಅನ್ನುವಂತ ವಿಚಾರ ಆದರೆ ಸಿಗ್ತಾ ಇರೋದು ಯಾರಿಗೆ? ಉತ್ತರ ಭಾರತೀಯರಿಗೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದಿ ವಕೀಲರ ದರ್ಬಾರ್ ನಡೀತಾ ಇದೆ. ಎಸಿಸಿ ಕಾನೂನು ಘಟಕದ ನೇಮಕದಲ್ಲಿ ಕನ್ನಡಿಗರನ್ನೇ ಕಡೆಗಣನೆ ಮಾಡಲಾಗಿದೆ. ಅಡ್ವೊಕೇಟ್ ಜನರಲ್ಗಳ ನೇಮಕದಲ್ಲಿ ಹಿಂದಿ ವಾಲಾಗಳಿಗೆ ಮಣೆ ಹಾಕಿದ್ದಾರೆ. ಇಲ್ಲಿ ಸುಪ್ರೀಂ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ಗಳ ನೇಮಕದಲ್ಲಿ ತಾರತಮ್ಯ ನಡೀತಾ ಇದೆ. 6 ಹುದ್ದೆಗಳ ಪೈಕಿ ಕನ್ನಡದ ಒಬ್ಬ ವಕೀಲರಿಗೆ ಮಾತ್ರ ಅವಕಾಶವನ್ನ ಇಲ್ಲಿ ಒದಗಿಸಿದ್ದಾರೆ. ಉತ್ತರ ಭಾರತದ 5 ವಕೀಲರನ್ನ ಆಯ್ಕೆ ಮಾಡಿದೆ ಈಗ ಕಾಂಗ್ರೆಸ್. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಅದು ಲಿಸ್ಟ್, ಅಫಿಷಿಯಲ್ ಲಿಸ್ಟ್ ಆಫ್ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಬಿಫೋರ್ ದ ಆನರೇಬಲ್ ಸುಪ್ರೀಂ ಕೋರ್ಟ್ ಅನ್ನುವಂತ ಲಿಸ್ಟ್ ಅನ್ನ ಗಮನಿಸ್ತಾ ಇದೀವಿ. ಅದರಲ್ಲಿ ಒಬ್ಬನೇ ಕನ್ನಡಿಗ, ಉಳಿದಂತ 5 ಮಂದಿಯೂ ಕೂಡ ಹಿಂದಿ ವಾಲಾಗಳು. ಇದು ಯಾವ ರೀತಿಯ ನ್ಯಾಯ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದಿ ವಕೀಲರ ದರ್ಬಾರ್ ನಡೀತಾ ಇದೆಯಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಮಿಸ್ ಮಾಡದೆ ನೋಡಲೇಬೇಕಾದಂತ ಸುದ್ದಿ. ಎಸಿಸಿ ಲೀಗಲ್ ಸೆಲ್ ಹುದ್ದೆಗಳಲ್ಲಿ ಕನ್ನಡಿಗರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ. ಕನ್ನಡಿಗರ ಹುದ್ದೆಯನ್ನ ಉತ್ತರ ಭಾರತೀಯರಿಗೆ ನೀಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಕನ್ನಡಿಗರಿಗೆ ಹುದ್ದೆ ನೀಡಬೇಕು ಅನ್ನುವಂತ ವಿಚಾರ ಆದರೆ ಸಿಗ್ತಾ ಇರೋದು ಯಾರಿಗೆ? ಉತ್ತರ ಭಾರತೀಯರಿಗೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದಿ ವಕೀಲರ ದರ್ಬಾರ್ ನಡೀತಾ ಇದೆ. ಎಸಿಸಿ ಕಾನೂನು ಘಟಕದ ನೇಮಕದಲ್ಲಿ ಕನ್ನಡಿಗರನ್ನೇ ಕಡೆಗಣನೆ ಮಾಡಲಾಗಿದೆ. ಅಡ್ವೊಕೇಟ್ ಜನರಲ್ಗಳ ನೇಮಕದಲ್ಲಿ ಹಿಂದಿ ವಾಲಾಗಳಿಗೆ ಮಣೆ ಹಾಕಿದ್ದಾರೆ. ಇಲ್ಲಿ ಸುಪ್ರೀಂ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ಗಳ ನೇಮಕದಲ್ಲಿ ತಾರತಮ್ಯ ನಡೀತಾ ಇದೆ. 6 ಹುದ್ದೆಗಳ ಪೈಕಿ ಕನ್ನಡದ ಒಬ್ಬ ವಕೀಲರಿಗೆ ಮಾತ್ರ ಅವಕಾಶವನ್ನ ಇಲ್ಲಿ ಒದಗಿಸಿದ್ದಾರೆ. ಉತ್ತರ ಭಾರತದ 5 ವಕೀಲರನ್ನ ಆಯ್ಕೆ ಮಾಡಿದೆ ಈಗ ಕಾಂಗ್ರೆಸ್. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಅದು ಲಿಸ್ಟ್, ಅಫಿಷಿಯಲ್ ಲಿಸ್ಟ್ ಆಫ್ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಬಿಫೋರ್ ದ ಆನರೇಬಲ್ ಸುಪ್ರೀಂ ಕೋರ್ಟ್ ಅನ್ನುವಂತ ಲಿಸ್ಟ್ ಅನ್ನ ಗಮನಿಸ್ತಾ ಇದೀವಿ. ಅದರಲ್ಲಿ ಒಬ್ಬನೇ ಕನ್ನಡಿಗ, ಉಳಿದಂತ 5 ಮಂದಿಯೂ ಕೂಡ ಹಿಂದಿ ವಾಲಾಗಳು. ಇದು ಯಾವ ರೀತಿಯ ನ್ಯಾಯ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದಿ ವಕೀಲರ ದರ್ಬಾರ್ ನಡೀತಾ ಇದೆಯಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಮಿಸ್ ಮಾಡದೆ ನೋಡಲೇಬೇಕಾದಂತ ಸುದ್ದಿ. ಎಸಿಸಿ ಲೀಗಲ್ ಸೆಲ್ ಹುದ್ದೆಗಳಲ್ಲಿ ಕನ್ನಡಿಗರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ. ಕನ್ನಡಿಗರ ಹುದ್ದೆಯನ್ನ ಉತ್ತರ ಭಾರತೀಯರಿಗೆ ನೀಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಕನ್ನಡಿಗರಿಗೆ ಹುದ್ದೆ ನೀಡಬೇಕು ಅನ್ನುವಂತ ವಿಚಾರ ಆದರೆ ಸಿಗ್ತಾ ಇರೋದು ಯಾರಿಗೆ? ಉತ್ತರ ಭಾರತೀಯರಿಗೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದಿ ವಕೀಲರ ದರ್ಬಾರ್ ನಡೀತಾ ಇದೆ. ಎಸಿಸಿ ಕಾನೂನು ಘಟಕದ ನೇಮಕದಲ್ಲಿ ಕನ್ನಡಿಗರನ್ನೇ ಕಡೆಗಣನೆ ಮಾಡಲಾಗಿದೆ. ಅಡ್ವೊಕೇಟ್ ಜನರಲ್ಗಳ ನೇಮಕದಲ್ಲಿ ಹಿಂದಿ ವಾಲಾಗಳಿಗೆ ಮಣೆ ಹಾಕಿದ್ದಾರೆ. ಇಲ್ಲಿ
ಸುಪ್ರೀಂ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ಗಳ ನೇಮಕದಲ್ಲಿ ತಾರತಮ್ಯ ನಡೀತಾ ಇದೆ. 6 ಹುದ್ದೆಗಳ ಪೈಕಿ ಕನ್ನಡದ ಒಬ್ಬ ವಕೀಲರಿಗೆ ಮಾತ್ರ ಅವಕಾಶವನ್ನ ಇಲ್ಲಿ ಒದಗಿಸಿದ್ದಾರೆ. ಉತ್ತರ ಭಾರತದ 5 ವಕೀಲರನ್ನ ಆಯ್ಕೆ ಮಾಡಿದೆ ಈಗ ಕಾಂಗ್ರೆಸ್. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಅದು ಲಿಸ್ಟ್, ಅಫಿಷಿಯಲ್ ಲಿಸ್ಟ್ ಆಫ್ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಬಿಫೋರ್ ದ ಆನರೇಬಲ್ ಸುಪ್ರೀಂ ಕೋರ್ಟ್ ಅನ್ನುವಂತ ಲಿಸ್ಟ್ ಅನ್ನ ಗಮನಿಸ್ತಾ ಇದೀವಿ. ಅದರಲ್ಲಿ ಒಬ್ಬನೇ ಕನ್ನಡಿಗ, ಉಳಿದಂತ 5 ಮಂದಿಯೂ ಕೂಡ ಹಿಂದಿವಾಲಾಗಳು. ಇದು ಯಾವ ರೀತಿಯ ನ್ಯಾಯ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದಿ ವಕೀಲರ ದರ್ಬಾರ್ ನಡೀತಾ ಇದೆಯಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಮಿಸ್ ಮಾಡದೆ ನೋಡಲೇಬೇಕಾದಂತ ಸುದ್ದಿ. ಎಸಿಸಿ ಲೀಗಲ್ ಸೆಲ್ ಹುದ್ದೆಗಳಲ್ಲಿ ಕನ್ನಡಿಗರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ. ಕನ್ನಡಿಗರ ಹುದ್ದೆಯನ್ನ ಉತ್ತರ ಭಾರತೀಯರಿಗೆ ನೀಡಲಾಗ್ತಾ ಇದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಕನ್ನಡಿಗರಿಗೆ ಹುದ್ದೆ ನೀಡಬೇಕು ಅನ್ನುವಂಥ ವಿಚಾರ ಆದರೆ ಸಿಗ್ತಾ ಇರೋದು ಯಾರಿಗೆ? ಉತ್ತರ ಭಾರತೀಯರಿಗೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದಿ ವಕೀಲರ ದರ್ಬಾರ್ ನಡೀತಾ ಇದೆ. ಎಸಿಸಿ ಕಾನೂನು ಘಟಕದ ನೇಮಕದಲ್ಲಿ ಕನ್ನಡಿಗರನ್ನೇ ಕಡೆಗಣನೆ ಮಾಡಲಾಗಿದೆ. ಅಡ್ವೊಕೇಟ್ ಜನರಲ್ಗಳ ನೇಮಕದಲ್ಲಿ ಹಿಂದಿವಾಲಾಗಳಿಗೆ ಮಣೆ ಹಾಕಿದ್ದಾರೆ. ಇಲ್ಲಿ ಸುಪ್ರೀಂ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ಗಳ ನೇಮಕದಲ್ಲಿ ತಾರತಮ್ಯ ನಡೀತಾ ಇದೆ. 6 ಹುದ್ದೆಗಳ ಪೈಕಿ ಕನ್ನಡದ ಒಬ್ಬ ವಕೀಲರಿಗೆ ಮಾತ್ರ ಅವಕಾಶವನ್ನ ಇಲ್ಲಿ ಒದಗಿಸಿದ್ದಾರೆ. ಉತ್ತರ ಭಾರತದ 5 ವಕೀಲರನ್ನ ಆಯ್ಕೆ ಮಾಡಿದೆ ಈಗ ಕಾಂಗ್ರೆಸ್. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಅದು ಲಿಸ್ಟ್, ಅಫಿಷಿಯಲ್ ಲಿಸ್ಟ್ ಆಫ್ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಬಿಫೋರ್ ದ ಆನರೇಬಲ್ ಸುಪ್ರೀಂ ಕೋರ್ಟ್ ಅನ್ನುವಂತ ಲಿಸ್ಟ್ ಅನ್ನ ಗಮನಿಸ್ತಾ ಇದೀವಿ. ಅದರಲ್ಲಿ ಒಬ್ಬನೇ ಕನ್ನಡಿಗ, ಉಳಿದಂತ 5 ಮಂದಿಯೂ ಕೂಡ ಹಿಂದಿವಾಲಾಗಳು. ಇದು ಯಾವ ರೀತಿಯ ನ್ಯಾಯ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದಿ ವಕೀಲರ ದರ್ಬಾರ್ ನಡೀತಾ ಇದೆಯಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಮಿಸ್ ಮಾಡದೆ ನೋಡಲೇಬೇಕಾದಂತ ಸುದ್ದಿ. ಎಸಿಸಿ ಲೀಗಲ್ ಸೆಲ್ ಹುದ್ದೆಗಳಲ್ಲಿ ಕನ್ನಡಿಗರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ. ಕನ್ನಡಿಗರ ಹುದ್ದೆಯನ್ನ ಉತ್ತರ ಭಾರತೀಯರಿಗೆ ನೀಡಲಾಗ್ತಾ ಇದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಕನ್ನಡಿಗರಿಗೆ ಹುದ್ದೆ ನೀಡಬೇಕು ಅನ್ನುವಂಥ ವಿಚಾರ ಆದರೆ ಸಿಗ್ತಾ ಇರೋದು ಯಾರಿಗೆ? ಉತ್ತರ ಭಾರತೀಯರಿಗೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದಿ ವಕೀಲರ ದರ್ಬಾರ್ ನಡೀತಾ ಇದೆ. ಎಸಿಸಿ ಕಾನೂನು ಘಟಕದ ನೇಮಕದಲ್ಲಿ ಕನ್ನಡಿಗರನ್ನೇ ಕಡೆಗಣನೆ ಮಾಡಲಾಗಿದೆ. ಅಡ್ವೊಕೇಟ್ ಜನರಲ್ಗಳ ನೇಮಕದಲ್ಲಿ ಹಿಂದಿವಾಲಾಗಳಿಗೆ ಮಣೆ ಹಾಕಿದ್ದಾರೆ. ಇಲ್ಲಿ ಸುಪ್ರೀಂ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ಗಳ ನೇಮಕದಲ್ಲಿ ತಾರತಮ್ಯ ನಡೀತಾ ಇದೆ. 6 ಹುದ್ದೆಗಳ ಪೈಕಿ ಕನ್ನಡದ ಒಬ್ಬ ವಕೀಲರಿಗೆ ಮಾತ್ರ ಅವಕಾಶವನ್ನ ಇಲ್ಲಿ ಒದಗಿಸಿದ್ದಾರೆ. ಉತ್ತರ ಭಾರತದ 5 ವಕೀಲರನ್ನ ಆಯ್ಕೆ ಮಾಡಿದೆ ಈಗ ಕಾಂಗ್ರೆಸ್. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಅದು ಲಿಸ್ಟ್, ಅಫಿಷಿಯಲ್ ಲಿಸ್ಟ್ ಆಫ್ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಬಿಫೋರ್ ದ ಆನರೇಬಲ್ ಸುಪ್ರೀಂ ಕೋರ್ಟ್ ಅನ್ನುವಂತ ಲಿಸ್ಟ್ ಅನ್ನ ಗಮನಿಸ್ತಾ ಇದೀವಿ. ಅದರಲ್ಲಿ ಒಬ್ಬನೇ ಕನ್ನಡಿಗ, ಉಳಿದಂತ 5 ಮಂದಿಯೂ ಕೂಡ ಹಿಂದಿವಾಲಾಗಳು. ಇದು ಯಾವ ರೀತಿಯ ನ್ಯಾಯ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದಿ ವಕೀಲರ ದರ್ಬಾರ್ ನಡೀತಾ ಇದೆಯಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ.